ಯಡಿಯೂರಪ್ಪ ಅವರ ಜಾಮೀನು ಭವಿಷ್ಯ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನಿರ್ಧಾರವಾಗುತ್ತೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಮತ್ತೊಮ್ಮೆ ಕೇಳಿದ್ದಾರೆ ಜಡ್ಜ್, ಬಿಎಸ್ವೈ ಅವರ ಬಂಧನ ಯಾಕೆ ಅಂತ. ಈ ಹಿಂದೆನೂ ಕೇಳಿದ್ರು, ಮತ್ತೊಮ್ಮೆ ಕೇಳಿದ್ದಾರೆ. ನೋಟಿಸ್ ನೀಡಿದ ಬಳಿಕ ದೆಹಲಿಗೆ ಬಿಎಸ್ವೈ ಟಿಕೆಟ್ ಬುಕ್ ಆಗಿದೆ ಅಂತ ಎಜಿ ಹೇಳಿದ್ದಾರೆ. ಬೆಂಗಳೂರು ಬಿಟ್ಟು ಹೋಗೋದು ಬಿಎಸ್ವೈ ಉದ್ದೇಶ ಆಗಿದೆ. ಅವರು ತನಿಖೆಗೆ ಸಹಕಾರವನ್ನು ಕೊಡೋಲ್ಲ. ನೋಟಿಸ್ ಕೊಟ್ಟ ಮೇಲೆ ಅವರು ದೆಹಲಿಗೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ಈ ಎಲ್ಲದರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಎಜಿ. ದೆಹಲಿಯಲ್ಲಿ ಇದ್ದಂತಹ ಯಡಿಯೂರಪ್ಪನವರು ಬೆಂಗಳೂರಿಗೆ ಬಂದರು. ಬಂದ ನಂತರದಲ್ಲಿ ಅವ್ರು ನೋಟಿಸ್ ಕೊಟ್ವಿ. ನೋಟಿಸ್ ಕೊಟ್ಟ ಮೇಲೆ ಮತ್ತೆ ದೆಹಲಿಗೆ ಹೋದ್ರು. ಅವರು ವಿಚಾರಣೆಗೆ ಹಾಜರಾಗಬಾರ್ದು ಅನ್ನೋದು ಅವರ ಉದ್ದೇಶ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಇದ್ದೀವಿ ಅಂತ ಜಡ್ಜ್ ಮುಂದೆ ಕೊಡ್ತಾ ಇದ್ದಾರೆ ವಿವರಣೆಯನ್ನ. ಈ ಹಿಂದೆ ಕೂಡ ಕೇಳಿದ್ರು, ಯಾಕೆ ಅರೆಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಅಂತ. ಕೋರ್ಟ್ನಲ್ಲಿ ಬಿಎಸ್ವೈ ಅವರ ಭವಿಷ್ಯ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನಿರ್ಧಾರವಾಗುತ್ತೆ. ಬಿಎಸ್ವೈ ಬಂಧನ ಯಾಕೆ ಅಂತ ಪುನಃ ಕೇಳಿದ್ದಾರೆ ಜಡ್ಜ್. ನೋಟಿಸ್ ನೀಡಿದ ಬಳಿಕ ದೆಹಲಿಗೆ ಬಿಎಸ್ವೈ ಟಿಕೆಟ್ ಬುಕ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಎಜಿ. ಬೆಂಗಳೂರು ಬಿಟ್ಟು ಹೋಗೋದು ಬಿಎಸ್ವೈ ಅವರ ಉದ್ದೇಶ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಟಿಸ್ ಕೊಟ್ಟ ಮೇಲೆ ದೆಹಲಿಗೆ ಹೋಗಿದ್ದಾರೆ. ಬೆಂಗಳೂರಿಗೆ ಬಂದವರು ಮತ್ತೆ ದೆಹಲಿಗೆ ಹೋಗಿದ್ದಾರೆ. ನೋಟಿಸ್ ಕೊಟ್ಟ ರಾತ್ರಿ 9:30ಕ್ಕೆ ಅವರು ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಎಜಿ ತಿಳಿಸಿದ್ದಾರೆ. ಬಿಎಸ್ವೈ ಬಂಧನಕ್ಕೆ ಪ್ರಬಲ ವಾದವನ್ನ ಎಜಿ ಮಂಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅವರ ಬಂಧನ ಅನಿವಾರ್ಯ ಇದೆ ಅನ್ನೋದರ ಬಗ್ಗೆ ನ್ಯಾಯಾಧೀಶರ ಒಂದು ಗಮನಕ್ಕೆ ತರ್ತಾ ಇದ್ದಾರೆ. ಈಗಾಗಲೇ ಧ್ವನಿ ಪರೀಕ್ಷೆಯ ರಿಪೋರ್ಟ್ ಬಂದಿದೆ. ಅದರ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು. ನೋಟಿಸ್ ಕೊಟ್ಟ ಮೇಲೆ ಮತ್ತೆ ಅವರು ಬೆಂಗಳೂರಿಗೆ ಬಂದಿದ್ದವರು ದೆಹಲಿಗೆ ಟಿಕೆಟ್ ಬುಕ್ ಮಾಡಿಕೊಂಡು ಶಿಫ್ಟ್ ಆಗಿದ್ದಾರೆ. ಅವರ ಉದ್ದೇಶ ತನಿಖೆಗೆ ಸಹಕಾರ ಕೊಡಬಾರ್ದು ಅನ್ನೋದಾಗಿದೆ. ಆ ಕಾರಣಕ್ಕಾಗಿ ಅವರು ದೆಹಲಿಗೆ ಹೋಗಿದ್ರು ಅನ್ನೋ ಬಗ್ಗೆ ಎಜಿ ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಬಂಧನ ಯಾಕೆ ಅನ್ನುವಂತಹ ಪ್ರಶ್ನೆಗೆ ಸಿಗ್ತಾ ಇರುವಂತಹ ಉತ್ತರ ಇದು. ಅವರಿಗೆ ನೋಟಿಸ್ ಕೊಟ್ಟಿದ್ವಿ ವಿಚಾರಣೆಗೆ ಹಾಜರಾಗಿ ಅಂತ. ಆದರೆ ವಿಚಾರಣೆಗೆ ಹಾಜರಾಗೋದ್ರ ಬದಲಾಗಿ ಅವರು ಮತ್ತೆ ದೆಹಲಿಗೆ ಶಿಫ್ಟ್ ಆದ್ರು. ಇದನ್ನೆಲ್ಲ ಗಮನಿಸಿದಾಗ ಅವರ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಜಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಬೆಂಗಳೂರು ಬಿಟ್ಟು ಹೋಗೋದೇ ಬಿಎಸ್ವೈ ಅವರ ಉದ್ದೇಶ ಅಂತ. ಅಂದ್ರೆ ಕೇಸ್ ಯಾವಾಗ ದಾಖಲಾಯಿತು, ಆ ನಂತರದಲ್ಲಿ ಯಾವ ರೀತಿಯ ತನಿಖೆಗಳಾಯಿತು, ತನಿಖೆಗೆ ಸಹಕಾರ ಕೊಟ್ಟಿದ್ರಾ ಇಲ್ವಾ ಯಡಿಯೂರಪ್ಪನವರು, ತನಿಖೆಗೆ ಸಹಕಾರ ಕೊಟ್ಟಿದ್ರು ಅನ್ನೋದಾದ್ರೆ ದಿಢೀರಂತ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡೋ ಅವಶ್ಯಕತೆ ಏನು ಅಂತ ಪ್ರಶ್ನೆ ಮಾಡಲಾಗಿದೆ. ರಾಜಕೀಯ ಕೆಲಸಗಳಿಗಾಗಿ ದೆಹಲಿಗೆ ಹೋಗಿರಬಹುದಲ್ವಾ ಅಂತ ಯಡಿಯೂರಪ್ಪ ಪರ ವಕೀಲರು ಹೇಳ್ತಿದ್ದಾರೆ. ಬಿಎಸ್ವೈ ಸಾಕ್ಷ್ಯಾಧಾರವನ್ನು ನಾಶ ಮಾಡುವಂತಹ ಉದ್ದೇಶ ಹೊಂದಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಬಿಎಸ್ವೈ 2 ಬಾರಿ ಸಿಎಂ ಆಗಿದ್ದವರು. ರಾಜಕೀಯ ಕೆಲಸಗಳಿಗಾಗಿ ದೆಹಲಿಗೆ ಹೋಗಿರಬಹುದಲ್ವಾ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಬಿಎಸ್ವೈ ಸಾಕ್ಷ್ಯ ನಾಶ ಮಾಡಿದ್ದಾರೆ. ಸರ್ಕಾರಿ ವಕೀಲ ಜಗದೀಶ್ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್. ಬಿಎಸ್ವೈ 2 ಬಾರಿ ಸಿಎಂ ಆಗಿದ್ದವರು, ಪ್ರಭಾವಿ. ಯಾವುದೇ ಹಂತದಲ್ಲೂ ಕೂಡ ಅವರು ಸಾಕ್ಷ್ಯವನ್ನು ನಾಶಗೊಳಿಸಬಹುದಾದಂತಹ ಸಾಧ್ಯತೆ ಇದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ನೋಟಿಸ್ ಕೊಟ್ಟ ಮೇಲೆ ಅವರು ದೆಹಲಿಗೆ ಹೋದ್ರು. ದೆಹಲಿಗೆ ಹೋಗೋ ಉದ್ದೇಶ ಏನಾಗಿತ್ತು? ಅವರು ಒಬ್ಬ ಪ್ರಭಾವಿ ವ್ಯಕ್ತಿ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದವರು. ಈ ಕೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡದೆ ಹೋದ್ರೆ ಸಾಕ್ಷ್ಯ ನಾಶವಾಗಬಹುದು ಅನ್ನೋ ಕಾರಣಕ್ಕೆ ನಾವು ಅರೆಸ್ಟ್ ಮಾಡಬೇಕಾಗಿದೆ ಅಂತ ಜಡ್ಜ್ ಗಮನಕ್ಕೆ ತರಲಾಗ್ತಾ ಇದೆ. ರಾಜಕೀಯ ಕೆಲಸಕ್ಕಾಗಿ ಅವರು ದೆಹಲಿಗೆ ಹೋಗಿರಬಹುದಲ್ವಾ ಅಂತ ಕೂಡ ಜಡ್ಜ್ ಈ ಸಂದರ್ಭದಲ್ಲಿ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಏನು ಉತ್ತರ ಸಿಕ್ಕಿದೆ ವಕೀಲರ ಕಡೆಯಿಂದ ಅನ್ನೋದನ್ನ ನೋಡಬೇಕು. ಒಟ್ಟಾರೆಯಾಗಿ ಸಂತ್ರಸ್ತೆಯ ತಾಯಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗ ಯಡಿಯೂರಪ್ಪ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಮುಂದಾಗಿದ್ದು, ಜಾಮೀನಿಗಾಗಿ ಅವರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಜಾಮೀನು ಭವಿಷ್ಯ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನಿರ್ಧಾರವಾಗುತ್ತೆ. ವಾದ ಪ್ರತಿವಾದ ನಡೀತಾ ಇದೆ. ಜಡ್ಜ್ ಕೆಲ ವಿಷಯಗಳನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೇಸ್ ಯಾಕೆ ತಡವಾಗಿ ದಾಖಲಾಗಿರುವಂತಹದ್ದು ಅಂತ, ಮತ್ತು ಈ ಪ್ರಕರಣದಲ್ಲಿ ಅರೆಸ್ಟ್ ನ ಅವಶ್ಯಕತೆ ಏನಿದೆ ಅಂತ 2 ಬಾರಿ ಚೆಕ್ ಮಾಡಿದ್ದಾರೆ. ಸೊ ಆ 1 ಬಾರಿ ಕೇಳಿದಾಗ ಧ್ವನಿ ಸ್ಯಾಂಪಲ್ ರಿಪೋರ್ಟ್ ಬಂದಿದೆ, ಅದರ ಹೆಚ್ಚುವರಿ ತನಿಖೆಯನ್ನ ಮಾಡಬೇಕು ಅಂತ. ಮಗದೊಮ್ಮೆ ಕೇಳಿದಾಗ ಅವ್ರಿಗೆ ನೋಟಿಸ್ ಕೊಟ್ಟ ಮೇಲೆ ವಾಪಸ್ ದಿಲ್ಲಿಗೆ ಹೋಗಿದ್ರು. ಯಾಕೆ ಹೋದ್ರು, ಅವರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಎಜಿ ಪ್ರಸ್ತಾಪಿಸ್ತಾ ಇದ್ದಾರೆ.